ತುಮಕೂರಿನ ಕಾಳಿದಾಸ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಗಿಲ್ ವಿಜಯ ದಿವಸ್ ಆಚರಣೆ. ಪ್ರತಿ ವರ್ಷವೂ ಸಹ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಸಹ ಇಡೀ ದೇಶದಾದ್ಯಂತ ಆಚರಿಸಿ ಸಂಭ್ರಮವನ್ನು ಪಡುತ್ತಾರೆ. ಯುದ್ಧದಲ್ಲಿ ಹುತಾತ್ಮರಾದ ದಿನವನ್ನ ಕಾರ್ಗಿಲ್ ದಿವಸ್ ಎಂದು ಆಚರಿಸಿ ಮತ್ತು ಸೈನಿಕರಿಗೆ ನಮನವನ್ನ ನೀಡುವುದೇ ಈ ದಿನ. ಇನ್ನು ಈ ಕಾರ್ಯಕ್ರಮಕ್ಕೆ ಕಾಳಿದಾಸ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಭೀಮರಾಜು ಹಾಗೂ ನಿರ್ದೇಶಕರಾದ ಇಂದ್ರಕುಮಾರ್, ಕಾಳಿದಾಸ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಜಗದೀಶ್, ಉಪ ಪ್ರಾಚಾರ್ಯರಾದ ಶ್ರೀರಂಗ ಎಚ್ಪಿ, ಎನ್ಸಿಸಿ ಅಧಿಕಾರಿಯಾದ ನಾಗರಾಜು ಎನ್ಜಿ ಮತ್ತು ಉಪನ್ಯಾಸಕರು, ಅಧ್ಯಾಪಕರು ಸೇರಿ ಮಾಜಿ ಸೈನಿಕರಿಗೆ ಸನ್ಮಾನವನ್ನ ಮಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ರಾಜ್ಯ ಖಜಾಂಚಿ ಮತ್ತು ಮಾಜಿ ಸೈನಿಕರು ಚಂದ್ರಶೇಖರ್ ಡಿ, ಕೇಂದ್ರೀಯ ಅರೆಸೇನಾ ಪಡೆ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಮಂಡಳಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಮಾಜಿ ಸೈನಿಕರುಗಳು ಭಾಗವಹಿಸಿದ್ದರು. ಮೊದಲನೇದಾಗಿ 27ನೇ ಕಾರ್ಗಿಲ್ ವಿಜಯ್ ದಿವಸ್, ಅದನ್ನ ಆಪರೇಷನ್ ವಿಜಯ್ ಅಂತ ಕೂಡ ಕರೀತೀವಿ. ಈ ಒಂದು ಕಾರ್ಗಿಲ್ ವಿಜಯ್ ದಿವಸದ ಶುಭಾಶಯಗಳನ್ನ ತಿಳಿಸ್ತಾರೆ. ಒಂದು ಕಾರ್ಗಿಲ್ ಅಂತಕ್ಕಂಥದ್ದು ಕುತಂತ್ರಿ ಪಾಕಿಸ್ತಾನ, ನರಿಬುದ್ಧಿ ಹೊಂದಿರತಕ್ಕಂಥ ಪಾಕಿಸ್ತಾನ ಭಾರತದ ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ, ಲೈನ್ ಆಫ್ ಕಂಟ್ರೋಲ್ ಅದನ್ನ ದಾಟಿ ಭಾರತದ ಸೈನಿಕರ ದಿಕ್ಕು ತಪ್ಪಿಸಿ ಭಾರತದ ಒಳಗಡೆ ಸುಮಾರು 250 ಕಿಲೋಮೀಟರ್ ಶ್ರೀನಗರದ ಲೇಹ್ವರೆಗೆ ಬರುತ್ತೆ. ಅಲ್ಲಿ ನಮ್ಮ ಕುರಿ ಕಾಯ್ತಕ್ಕಂಥ, ದನ ಕಾಯ್ತಕ್ಕಂಥ ಯುವ ಜನಗಳಿಂದ ಈ ಒಂದು ವಿಷಯ ನಮ್ಮ ಭಾರತೀಯ ಸೇನೆಗೆ ಮುಟ್ಟುತ್ತೆ. ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ವಾಜಪೇಯಿರವರು ತಕ್ಷಣನೇ ಎಲ್ಲ ನಮ್ಮ ಸೇನೆಯ 3 ಅಧಿಕಾರಿಗಳು, ವಾಯುಸೇನೆ, ಭೂಸೇನೆ ಮತ್ತೆ ನೌಕಾ ಸೇನೆಗೆ ತಕ್ಷಣನೇ ಮೆಸೇಜ್ ಅನ್ನ ಪಾಸ್ ಮಾಡ್ತಾರೆ, ಯುದ್ಧಕ್ಕೆ ಕರೆಯನ್ನ ಕೊಡ್ತಾರೆ. ಈ ಒಂದು ಯುದ್ಧ ಆಪರೇಷನ್ ವಿಜಯ್ ಮೇನಲ್ಲಿ ಪ್ರಾರಂಭ ಆಗಿದ್ದು ಸುದೀರ್ಘವಾಗಿ 3 ತಿಂಗಳ ಕಾಲ ಜುಲೈ 26ರವರೆಗೆ ಸುದೀರ್ಘವಾಗಿ ನಡೆಯುತ್ತೆ. ಅಂತಿಮವಾಗಿ ನಮ್ಮ ಭಾರತೀಯ ವೀರ ಸೇನಾನಿಗಳು ತಮ್ಮ ದಿಟ್ಟ ಹೋರಾಟವನ್ನ ನಡೆಸಿ ದುರ್ಗಮವಾಗಿರ್ತಕ್ಕಂಥ ಆ ಒಂದು ವಾತಾವರಣದಲ್ಲಿ ಸಹ ಒಂದು ದಿಟ್ಟ ಹೋರಾಟವನ್ನ ನಡೆಸಿ ಭಾರತಕ್ಕೆ ಅಂತಿಮವಾಗಿ ವಿಜಯನ್ನ ತಂದುಕೊಡ್ತಾರೆ. ಈ ದಿವಸವನ್ನ ನಾವು ಕಾರ್ಗಿಲ್ ವಿಜಯ ದಿವಸ್ ಅಂತ ಹೇಳಿ ಸುಮಾರು 27 ವರ್ಷಗಳಿಂದ ಇಲ್ಲಿಯವರೆಗೆ ತುಂಬಾ ಅರ್ಥಗರ್ಭಿತವಾಗಿ, ವ್ಯವಸ್ಥಿತವಾಗಿ, ವರ್ಣರಂಜಿತವಾಗಿ ಈ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಹುತಾತ್ಮರಾಗಿರ್ತಕ್ಕಂಥ ವೀರ ಸೇನಾನಿಗಳಿಗೆ ನಾವು ಗೌರವ ನಮನವನ್ನು ಸಲ್ಲಿಸ್ತಕ್ಕಂಥದ್ದು. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು ಅಥವಾ ಸಾರ್ವಜನಿಕರಿರ್ಬೋದು, ಅವರಲ್ಲಿ ಅರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ದೇಶಾಭಿಮಾನವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ನಾನು ನನ್ನ ದೇಶದ ಬಗ್ಗೆ ನಾನು ಏನು ದೇಶಕ್ಕೋಸ್ಕರ ಏನನ್ನ ನೀಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಮಕ್ಕಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗ್ಬೇಕು ಅನ್ನೋದು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಅದು ಪರೋಕ್ಷವಾಗಿ ಕಾಳಿದಾಸ ವಿದ್ಯಾವರ್ಧಕ ಎಲ್ಲ ಪದಾಧಿಕಾರಿಗಳಿಗೆ, ಪ್ರಾಚಾರ್ಯರಿಗೆ, ಉಪ ಪ್ರಾಚಾರ್ಯರಿಗೆ, ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ನಮ್ಮ ಎನ್ಸಿಸಿ ವಿಭಾಗ, ಎನ್ಸಿಸಿ ಕೆಡೆಟ್ಗಳಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೊಮ್ಮೆ ಎಲ್ಲ ನಿವೃತ್ತ ಸೇನಾಧಿಕಾರಿಗಳಿಗೆ, ಎಲ್ಲ ಎನ್ಸಿಸಿ ಕೆಡೆಟ್ಗಳಿಗೆ, ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ, ಕಾಲೇಜು ಮತ್ತೆ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರಿಗೆ, ಅಧ್ಯಾಪಕ ವರ್ಗದವರಿಗೆ ಕಾರ್ಗಿಲ್ ದಿವಸದ ಶುಭಾಶಯಗಳನ್ನ ನೋಡ್ತಾ ಎಲ್ಲರಿಗೂ ವಂದನೆಗಳನ್ನ ಅರ್ಪಿಸ್ತಾರೆ. ಇವತ್ತು ಪ್ರತಿ ವರ್ಷದಂತೆ ನಮ್ಮ ಕಾಳಿದಾಸ ವಿದ್ಯಾವರ್ಧಕ ಸಂಘದ ವತಿಯಿಂದ ರಾಷ್ಟ್ರಕ್ಕೆ ತಮ್ಮ ಪ್ರಾಣವನ್ನು ಇರ್ತಕ್ಕಂಥ ಯೋಧರಿಗೆ ಇವತ್ತಿನ ದಿವಸ ಹುತಾತ್ಮರ ದಿನ ಅಂತ ಹೇಳಿ ಸತತವಾಗಿ 27 ವರ್ಷಗಳಿಂದಲೂ ಕೂಡ ನಮ್ಮ ಕಾಳಿದಾಸ ವಿದ್ಯಾವರ್ಧಕ ಸಂಘದಲ್ಲಿ ನಿರಂತರವಾಗಿ ಮಾಡ್ಕೊಂಡ್ಬರ್ತಾ ಇದೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಕೂಡ ನಮ್ಮ ಏನು NCC ಕೆಡೆಟ್ಸ್ ಇದ್ದಾರೆ ಅವರೆಲ್ಲರೂ ಜೊತೆಯಲ್ಲಿ ನಮ್ಮ ನಿರ್ದೇಶಕ ಮಂಡಳಿ ಮತ್ತು ನಮ್ಮ ಸೆಕ್ರೆಟರಿ ಅವರಾದ ಭೀಮರಾಜು ಸರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪ್ರಿನ್ಸಿಪಾಲ್ ಅವರು ಮತ್ತು ಉಪ ಪ್ರಿನ್ಸಿಪಾಲ್ ಅವರು ಮತ್ತು ಎಲ್ಲ ಆರ್ಮಿ ರಿಟೈರ್ಡ್ ಯೋಧರು
ಸೇರಿ ತುಂಬ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ದೇಶದ ಯೋಧರಿಗೆ ಸಮರ್ಪಣಾ ದಿನವನ್ನಾಗಿ ಅರ್ಪಿಸ್ತಾ ಇದ್ದೀವಿ. ಅದರ ನಿಮಿತ್ತ ಇವತ್ತು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಮುಂದಿನ ದಿನಗಳಲ್ಲಿ ದೇಶಕ್ಕೆ ಸೇವೆ ಮಾಡೋದಕ್ಕೆ ಮಕ್ಕಳಲ್ಲಿ ಪ್ರೇರೇಪಣೆ ಆಗಬೇಕು. ಅದರ ಜೊತೆಯಲ್ಲೇ ನಾವು ಹಿಂದೆ ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ ಇದ್ದಂತಹ ಏನು ಒಂದೇ ದೇಶ ಒಂದೇ ರಾಷ್ಟ್ರ ಅನ್ನೋ ಮಟ್ಟದಲ್ಲಿದ್ದಂಥ ಪಾಕಿಸ್ತಾನದ ಜೊತೆ ಇವತ್ತು ಏನು ಇಬ್ಬಂದಿತನ ತೋರಿಸ್ತಾ ಇದೆ ಪಾಕಿಸ್ತಾನ. ಅವತ್ತಿನ ದಿವಸ ತಗೊಂಡಂಥ ವಾಜಪೇಯಿ ಅವರ ನಿರ್ಧಾರ, ಅದ್ರ ವಿಚಾರಗಳು ಕೂಡ ಎಲ್ರಿಗೂ ಮನವರಿಕೆ ಆಗಬೇಕು. ನಮ್ಮ ದೇಶ ರಾಷ್ಟ್ರ ಅಂತ ಬಂದಾಗ ನಾವೆಲ್ಲರೂ ಒಗ್ಗೂಡಿ ನಮ್ಮ ದೇಶವನ್ನು ಮೊದಲು ನಾವು ಉಳಿಸ್ಕೊಬೇಕು. ನಂತರದಲ್ಲಿ ನಾವೆಲ್ಲರೂ ಅನ್ನೋದನ್ನು ತಿಳ್ಕೊಂಡು ನಾವು ದೇಶಕ್ಕಾಗಿ ನಾವು ಮುಳುಪಾಗಿರಬೇಕು. ಮಕ್ಕಳಲ್ಲಿ ದೇಶಕ್ಕೋಸ್ಕರ ಸೇವೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಮಕ್ಕಳಲ್ಲಿ ಪ್ರೇರೇಪಿಸಿ ನಮ್ಮ ಯೋಧರು ತುಂಬ ಅಚ್ಚುಕಟ್ಟಾಗಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಏನು ಇವತ್ತಿನ ದಿವಸ ಬಂದು ನಮ್ಮ ಶಾಲೆಗೆ ಬಂದು ಅವರೆಲ್ಲರೂ ದೇಶಾಭಿಮಾನವನ್ನು ತೋರಿ ಮಕ್ಕಳ ಜೊತೆ ಬೆರೆತು ಮಕ್ಕಳಿಗೆ ಅವರ ಟೈಮನ್ನು ಕೊಟ್ಟು ಗಡಿಯಲ್ಲಿ ಟೈಮ್ ಕೊಡೋದಕ್ಕೂ ಮಕ್ಕಳು ಟೈಮ್ ಕೊಡೋದಕ್ಕೆ ಮಕ್ಕಳನ್ನು ಮುಂದಿನ ಫ್ಯೂಚರ್ಗೋಸ್ಕರ ಟೈಮ್ ಕೊಡಬೇಕಾಗುತ್ತೆ. ನಾವು ದೇಶಕ್ಕೋಸ್ಕರ ಕಾಯಕ್ಕೋಸ್ಕರ ಆಗಬೇಕಾಗುತ್ತೆ ಅನ್ನೋ ಒಂದು ಒಳ್ಳೆಯ ಮೆಸೇಜನ್ನು ಹೇಳಿ ಇವತ್ತು ನಾವೆಲ್ಲರಿಗೂ ನಮ್ಮ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವೆಲ್ಲರಿಗೂ ನಮ್ಮ ಶಾಲಾ ವತಿಯಿಂದ ತುಂಬಿರುವಂಥ ಧನ್ಯವಾದಗಳನ್ನು ಇಚ್ಛೆಪಡ್ತೀವಿ. ಅದೇ ರೀತಿ ನಮ್ಮ ಶಾಲಾ ಏನು ಮುಖ್ಯ ಶಿಕ್ಷಕರಿರ್ಬೋದು, ಉಪ ಪ್ರಿನ್ಸಿಪಾಲ್ ಇರ್ಬೋದು, ಎಲ್ಲರೂ ಕೂಡ ಒಳ್ಳೆಯ ಕಾರ್ಯಕ್ರಮನ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಾವು ನಮ್ಮ ಆಡಳಿತ ಮಂಡಳಿ ವತಿಯಿಂದ ವಂದನೆಗಳನ್ನು ಅರ್ಪಿಸಿ ಇನ್ನೂ ಕೂಡ ಮುಂದೆ ಇದೇ ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದು ಅದು ಕೂಡ ತುಂಬ ಅಚ್ಚುಕಟ್ಟಾಗಿ ನಡೆದು ಬರ್ತಾ ಇದೆ. ಎಲ್ಲ ಕೂಡ ನಮ್ಮ ಕಾಳಿದಾಸ ವಿದ್ಯಾವರ್ಧಕ ಸಂಘದ ವತಿಯಿಂದ ಈ ದಿನದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಕರ್ನಾಟಕ. ಸಮಸ್ತ ದೇಶ ಬಂಧುಗಳ ಬಗ್ಗೆ ಮಾಡುತ್ತಿರುವುದು 27ನೆಯ ಕಾರ್ಗಿಲ್ ವಿಜಯ ದಿವಸದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಿಂದೂಗಳೇ, ಈ ದಿವಸ ಜುಲೈ 26 ಕಾರ್ಗಿಲ್ ವಿಜಯ ದಿವಸವನ್ನ ನಮ್ಮ ತುಮಕೂರು ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವಂತಹ ಶ್ರೀ ಕಾಳಿದಾಸ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಏನು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಮಡಿದಂತಹ ಸುಮಾರು 500ಕ್ಕೂ ಹೆಚ್ಚು ಭಾರತೀಯ ವೀರ ಯೋಧರನ್ನ, ಆ ಎಲ್ಲ ಹುತಾತ್ಮರನ್ನ ಸ್ಮರಿಸುವಂತಹ ಒಂದು ಹಿನ್ನೆಲೆಯಲ್ಲಿ ಆ ಸ್ಮರಣಾರ್ಥವಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನಮ್ಮ NCC ತಂಡದ ಸಹಯೋಗದಲ್ಲಿ ಮತ್ತು NCC ಸರ್ಕಾರದಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಸಂದರ್ಭದಲ್ಲಿ ಏನು ನಮ್ಮ ದೇಶಕ್ಕೋಸ್ಕರ ಸುಮಾರು 25 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಸೇನಾ ನಿವೃತ್ತಿಯನ್ನಾಗಿರ್ತಕ್ಕಂತಹ ಸುಮಾರು 10 ಜನ ನಿವೃತ್ತ ಸೈನಿಕರಿಗೆ ಸನ್ಮಾನವನ್ನ ಮಾಡುವ ಮೂಲಕ ಈ ಕಾರ್ಯಕ್ರಮದನ್ನ ವಿಶೇಷವಾಗಿ ಆಚರಣೆ ಮಾಡಿ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಒಂದು ದೇಶ ಪ್ರೇಮದ ಬಗ್ಗೆ, ದೇಶಭಕ್ತಿಯ ಬಗ್ಗೆ ಒಂದು ಅರಿವನ್ನ ಮೂಡಿಸ್ತಕ್ಕಂಥ, ಅವರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ತುಂಬಾ ಅದ್ಭುತವಾದಂತಹ ಕಾರ್ಯಕ್ರಮ ಅಂತ ಹೇಳಿ ನಾವು ಕೂಡ ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಏನು ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ಗಾಗಿ ನಮ್ಮ ನ್ಯಾಷನಲ್ ನ್ಯೂಸ್ ಬೇಕೆ ಚಾನೆಲ್ ಅನ್ನ ಸಂಪರ್ಕಿಸಿ. 9535414241 ಸಂಪರ್ಕಿಸಿ. 9535414241 ಸಂಪರ್ಕಿಸಿ.